ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷ ಸ್ಟೋರೀಸ್ ಅಂತ. ಟಾಪ್ 5 ಕ್ರಿಕೆಟ್ ಅಪ್ಡೇಟಿಂಗ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಮೊದಲೇ ಟೈಮ್ ವಿಸಿಟ್ ಮಾಡ್ತಾರೆ, ಪ್ಲೀಸ್ ವೀಡಿಯೋಸ್ ಇಷ್ಟ ಆಗ್ತಿದೆ ಹಾಗೂ ಕ್ರಿಕೆಟ್ನ ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯಬೇಡಿ. ಹಾಗೆ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಒಂದು ಲೈಕ್ ಕೊಡು, ಹೇಗಿತ್ತು ಅಂತ ವೀಡಿಯೋ. ಅದೇ ರೀತಿಯಾಗಿ ಅಪ್ಡೇಟ್ಗೆ ಹೋಗ್ಬಿಡೋಣ. ಮೊದಲೇ ರಿಲೇಟೆಡ್ ಅಪ್ಡೇಟ್ ಏನಂತ ಹೇಳಿದ್ರೆ, ಜಾಸ್ ಬಟ್ಲರ್ ಅಂದರೆ ಇಂಗ್ಲೆಂಡ್ ಕ್ಯಾಪ್ಟನ್ ಅಂತ ಜಾಸ್ ಬಟ್ಲರ್ ರಿಲೇಟೆಡ್ ಒಂದು ಅಪ್ಡೇಟ್ ಬರ್ತಿದೆ. ಏನಂತ ಹೇಳಿದರೆ, ಇಂಗ್ಲೆಂಡ್ ಹಾಗೂ ಆಸ್ಟ್ರೇಲಿಯಾ ಸೀರೀಸ್ ನಡೀತಾ ಇರೋದ್ರಿಂದ, ಅಪ್ಕಮಿಂಗ್ ಸೀರೀಸ್ ಇರೋದ್ರಿಂದ T20, ಅದಕ್ಕೆ ಜಾಸ್ ಬಟ್ಲರ್ ಅವರು ರೂಲ್ಡ್ ಔಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಇದೆ. ಯಾಕಂತ ಹೇಳಿದರೆ ಇವ್ರಿಗೇನು ಇಂಜುರಿ ಆಗಿದೆ ಅಂತೆ. ಅದಕ್ಕಾಗಿ ಇವರ ಲಭ್ಯತೆಯಿಂದ T20 ಕ್ಯಾಪ್ಟನ್ಸಿನ ಫಿಲ್ ಸಾಲ್ಟ್ ಅವರು ನೇಮಿಸಿದ್ದಾರೆ ಅಂತ ICC ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿದೆ. ಇಲ್ಲಿ ಫಿಲ್ ಸಾಲ್ಟ್ ಅವರು ಮೊದಲಿಗೆ ಕ್ಯಾಪ್ಟನ್ಸಿ ಇರೋದ್ರಿಂದ ಯಾವ ರೀತಿ ಮೂವ್ಗಳನ್ನು ಮಾಡ್ತಾರೆ ಅಂತ ನೋಡಬೇಕಾಗಿದೆ. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 2 ಹೋಗೋದಾದರೆ, ರಾಜಸ್ಥಾನ್ ರಾಯಲ್ಸ್ಗಂತೂ ಒಲಿದೊಲಿದು ಭಾಗ್ಯ ಬರ್ತದೆ. ಯಾಕಂತ ಹೇಳಿದರೆ, ಮೊದಲಿಗೆ ರಾಹುಲ್ ದ್ರಾವಿಡ್ ಅವರು ಹೆಡ್ ಕೋಚ್ ಆಗಿರೋದ್ರಿಂದ ಮೊದಲಿಗೆ ಅಪ್ಡೇಟ್ ಇತ್ತು. ಅದೇ ರೀತಿಯಾಗಿ ಎರಡನೇ ಅಪ್ಡೇಟ್ ಏನಂತ ಹೇಳಿದ್ರೆ, ವಿಕ್ರಮ್ ರಾಥೋರ್ ಅಂದರೆ ಇಂಡಿಯಾದ ಬೌಲಿಂಗ್ ಕೋಚ್ ಆಗಿರುವಂಥ ವಿಕ್ರಮ್ ರಾಥೋರ್ ಅವರು ಇವಾಗ ರಾಜಸ್ಥಾನ್ಗೆ ಅಸಿಸ್ಟೆಂಟ್ ಕೋಚ್ ಆಗಿ ನೇಮಕಗೊಂಡಿದ್ದಾರೆ ಅಂತ ಹೇಳಿ ರಾಜಸ್ಥಾನ್ ರಾಯಲ್ಸ್ ಅವರು ಅಫಿಷಿಯಲ್ ಆಗಿ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಇವರು 2025ರಲ್ಲಿ 4 ಜನ ತಗೊಳ್ತಾರೆ ರಾಜಸ್ಥಾನ್ ರಾಯಲ್ಸ್ಗೆ. ರಾಜಸ್ಥಾನ್ ರಾಯಲ್ಸ್ ಮೊದಲಿಗೆ ಸ್ಟ್ರಾಂಗ್ ಟೀಮ್ ಅಂದರೆ 2022, 23, 24 ಇದು 3 ವರ್ಷವೂ ಕೂಡ ಸ್ಟ್ರಾಂಗ್ ಟೀಮ್ ಆಗಿ ಪರಿಗಣಿಸಿದ್ರಿಂದ ಈ ಬಾರಿ ಮತ್ತಷ್ಟು ಸ್ಟ್ರಾಂಗ್ ಆಗುವ ಸಾಧ್ಯತೆ ಇದೆ. ಯಾಕಂತ ಹೇಳ್ತಾರೆ, ರಾಹುಲ್ ದ್ರಾವಿಡ್ ಹಾಗೂ ವಿಕ್ರಮ್ ರಾಥೋರ್ ಅನ್ನೋರು ಇಬ್ಬರು ಇಂಡಿಯಾದ ಫಾರ್ಮಲ್ ಕ್ರಿಕೆಟರ್ ಆಗಿರೋದ್ರಿಂದ, ಇಬ್ಬರು ಕೋಚಸ್ಗಳಾಗಿರೋದ್ರಿಂದ ಇಂಡಿಯಾದು ಇವಾಗ ರಾಜಸ್ಥಾನ್ ರಾಯಲ್ಸ್ಗೆ ಕೋಚಸ್ಗಳಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 3 ಹೋಗೋದಾದ್ರೆ, ರಿಂಕು ಸಿಂಗ್ ರಿಲೇಟೆಡ್ ಒಂದು ಅಪ್ಡೇಟ್ ಬರ್ತಿದೆ. ಏನಂತ ಹೇಳಿದರೆ, ಇವರು ನನಗೆ ಯಾವುದೇ ರೀತಿಯ ಹೆಚ್ಚಿನ ಅಮೌಂಟನ್ನು ಆಸೆ ಇಲ್ಲ. ಯಾಕಂತ ಹೇಳಿದ್ರೆ IPL ಆಪ್ಷನ್ಗೆ ಹೋಗ್ಕೊಂಡು ನಾವು 1, 4, 5, 8, 10 ಕೋಟಿಗಳು ಹೋಗಬೇಕು ಅಂತ ಯಾವುದೇ ಆಸೆ ಇಲ್ಲ. ನನಗೆ ಇದ್ದದ್ರಲ್ಲೇ ತೃಪ್ತಿ ಇದೆ ಅಂತ. ಅಂದರೆ KKR 55 ಲಕ್ಷಕ್ಕೆ ಇವ್ರನ್ನ ಬೈ ಮಾಡಿತ್ತು. ಇದೇ ನನಗೆ ಸಿಕ್ಕಾಪಟ್ಟೆ ದೊಡ್ಡ ಅಮೌಂಟು, 55 ಲಕ್ಷವೇ ಅಂತ ರಿಂಕು ಸಿಂಗ್ ಅವರು ಒಂದು ರಿಲೇಟೆಡ್ ಅಪ್ಡೇಟ್ ಕೊಟ್ಟಿದ್ದಾರೆ. ತಪ್ಪನೇ KKR ರಿಟರ್ನ್ ಮಾಡದೇ ಇದ್ದರೆ ನಾ ಯಾವ ಟೀಮ್ಗೆ ಬೇಕಾದ್ರೂ ಆಟ ಆಡ್ತೇನೆ ಅಂತ ಅಪ್ಡೇಟನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 4 ಹೋಗೋದಾದರೆ, ಮುಷಿನ್ ಖಾನ್ ಅಂತ ಹೇಳಿದರೆ, ಸರ್ಫರಾಜ್ ಅವರ ತಮ್ಮ ಮುಷಿನ್ ಖಾನ್ ದಿಲೀಪ್ ಟ್ರೋಫಿ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಹಾಗೂ ಬೇರೆ AB ಹಾಗೂ CD DC ಟೀಮ್ಗಳು ಆಟ ಆಡ್ತಾ ಇವೆ. ಅದೇ ರೀತಿಯಾಗಿ ನಿನ್ನೆ ಮುಷಿನ್ ಖಾನ್ ಅನ್ನೋರು ಅಂದರೆ ಸರ್ಫರಾಜ್ ಅವರ ತಮ್ಮ ನಿನ್ನೆ ದಿಲೀಪ್ ಟ್ರೋಫಿಲಿ ಸೆಂಚುರೀಸ್ನ ಹೊಡೆದು ಅಚ್ಚರಿ ಮೂಡಿಸಿದ್ದಾರೆ AB ಟೀಮ್ನಲ್ಲಿ, B ಟೀಮ್ನಲ್ಲಿ ಏನೋ ಹೆಚ್ಚಾಗಿ. ಅದೇ ರೀತಿಯಾಗಿ ಇಲ್ಲಿ ಸರ್ಫರಾಜ್ ಖಾನ್ ಅವರು ತಮ್ಮ ಸೆಂಚುರಿ ಹೊಡೆದನ್ನು ಸಿಕ್ಕಾಪಟ್ಟೆ ಒಳ್ಳೆಯಾಗಿ ಸಂಭ್ರಮಿಸಿದ್ದಾರೆ ಅಂತ ಅಪ್ಡೇಟ್ ಕೂಡ ಇದೆ. ಇವರು 113 ರನ್ಗಳೇನೋ ಹೊಡೆದಿದ್ರು ಸಮಥಿಂಗ್. ಇದು ಒಳ್ಳೆ, ಯಾಕಂತ ಹೇಳಿದರೆ ಸೆಲೆಕ್ಷನ್ ಕಮಿಟಿ ಅವರು ಸೆಲೆಕ್ಷನ್ ಕಣ್ಣು ಕೂಡ ಈ ಮುಷಿನ್ ಖಾನ್ ಅನ್ನೋರು ಬೀಳ್ತಿದ್ದಾರೆ ದಿಲೀಪ್ ಟ್ರೋಫಿಯಲ್ಲಿ ಅಂತ. ಇದರಿಂದಾಗಿ ನಮ್ಮ ಇಂಡಿಯಾದ ಜೂನಿಯರ್ಸ್ಗಳಿಗಾಗಿ ಈ ದಿಲೀಪ್ ಟ್ರೋಫಿ ಮಾಡಿರೋದ್ರಿಂದ ಇಲ್ಲಿ ಒಳ್ಳೆ ಸೆಳೆತದಿಂದ ಅಂದರೆ ಒಳ್ಳೆ ಪರ್ಫಾರ್ಮೆನ್ಸಿಂದ ಇಂಡಿಯನ್ ಟೀಮಿಗೆ ಸೆಲೆಕ್ಟ್ ಆಗುವ ಸಾಧ್ಯತೆ ಕೂಡ ಹೆಚ್ಚಿದೆ ಅಂತ ಹೇಳ್ಬೋದಾಗಿದೆ. ಅದೇ ರೀತಿಯ ಕೊನೆಯ ಅಪ್ಡೇಟ್ ಏನಂತ ಹೇಳಿದರೆ, ಇಂಗ್ಲೆಂಡ್ ಹಾಗೂ ಪಾಕಿಸ್ತಾನ್ ಈ ಆಸ್ಟ್ರೇಲಿಯಾ ಸೀರೀಸ್ ಆದ ನಂತರ ಇಂಗ್ಲೆಂಡ್ ಪಾಕಿಸ್ತಾನ್ಗೆ ಟ್ರಾವೆಲ್ ಮಾಡಬೇಕಿತ್ತು ಟೆಸ್ಟ್ ಸೀರೀಸ್ಗೆ. ಇದರಲ್ಲಿ ಇಂಗ್ಲೆಂಡ್ ಏನು ಟ್ರಾವೆಲ್ ಮಾಡಲ್ಲ ಅಂತ ಏನೋ ಹೇಳಿತ್ತು ನಮಗೆ. ಅದಕ್ಕಾಗಿ ಪಾಕಿಸ್ತಾನಕ್ಕೆ ಅದೇ ರೀತಿಯಾಗಿ, ಯಾಕಂತ ಹೇಳಿದರೆ ಅಲ್ಲಿ ನಕ್ಸಲೇಟ್ ಅದೆಲ್ಲ ಇರೋದ್ರಿಂದ, ಅದೇ ರೀತಿಯಾಗಿ ಇವಾಗ ಪಾಕಿಸ್ತಾನದಲ್ಲಿ ಆಗಬೇಕಾಗಿರೋ ಟೆಸ್ಟ್ ಸೀರೀಸನ್ನು UAE ಅಥವಾ ಶ್ರೀಲಂಕಾಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿ ICC ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದೆ. ಅಂತ ಹೇಳಿದರೆ ಇಲ್ಲಿ ನಕ್ಸಲೇಟ್ ಹಾಗೂ ಇಲ್ದಿದ್ದೆಲ್ಲ ಢಮಾರ್ ಅನ್ಸೋದು ಎಲ್ಲ ಇರೋದ್ರಿಂದ ಪಾಕಿಸ್ತಾನದಲ್ಲಿ, ಅದಕ್ಕಾಗಿ ಇಲ್ಲಿಂದ ಇಂಗ್ಲೆಂಡ್ ಅವರು ಹೆದರ್ಕೊಂಡು UAE ಅಥವಾ ಶ್ರೀಲಂಕಾಗೆ ಶಿಫ್ಟ್ ಮಾಡಿ ಅಂತ ಹೇಳಿದ್ರೇನೋ, ಅದಕ್ಕಾಗಿ ಪಾಕಿಸ್ತಾನದವರು ಅಲ್ಲಿ ಶಿಫ್ಟ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಕೂಡ ಇದೆ. ಇದು ಟಾಪ್ 5 ಕ್ರಿಕೆಟ್ ಅಪ್ಡೇಟಿಂಗ್ ಆಗಿತ್ತು. ಈ ವಿಡಿಯೋ ಹೇಗೆ ಅನಿಸ್ತು, ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.